ರಾಜ್ಯಾದ್ಯಂತ ನಾನಾ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ದು ನಾನಾ ಭಾಗದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ಮಾರ್ಕಂಡೇಯ ನದಿಯ ಅಬ್ಬರಕ್ಕೆ ಆ ನದಿ ಪಾತ್ರದಲ್ಲಿ ಇರುವಂತಹ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು. ಸದ್ಯ ನಾನು ಇರುವಂತಹ ಸ್ಥಳ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಅನ್ನೋ ಒಂದು ಗ್ರಾಮದ ಜಮೀನಿನಲ್ಲಿದ್ದೇನೆ. ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲಿ ಇರುವಂತಹ ಬೆಳೆಗಳು ಯಾವ ರೀತಿ ಆಗಿದೆ ಅನ್ನೋದನ್ನ ಇಲ್ಲೇ ಪ್ರತ್ಯಕ್ಷವಾಗಿ ತೋರಿಸುವ ಕೆಲಸವನ್ನು ಕೂಡ ಮಾಡ್ತೇನೆ. ಕಳೆದ 15 ದಿನಗಳಿಂದ ಕೂಡ ನಿರಂತರವಾಗಿ ಪಶ್ಚಿಮ ಘಟ್ಟ ಪ್ರದೇಶ ಇರಬಹುದು ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಈ ಏನು ಮಾರ್ಕಂಡೇಯ ನದಿ ಉಕ್ಕಿ ಹರಿದಿತ್ತು. ಜೊತೆಗೆ ಈ ಎಲ್ಲ ಜಮೀನುಗಳು ಏನು ನಾನು ನಿಂತಿದ್ದೇನೆ ಈ ಎಲ್ಲ ಜಮೀನು ಕೂಡ ಜಲಾವೃತ ಆಗಿತ್ತು. ಇಲ್ಲಿ ಬೆಳೆದಂತಹ ಮೆಣಸಿನಕಾಯಿ ಬೆಳೆ ಇರಬಹುದು, ಗೋವಿನ ಜೋಳ ಇರಬಹುದು, ಕಬ್ಬು, ಭತ್ತ ಸೇರಿದಂತೆ ವಿವಿಧ ತಳಿಯ ಭತ್ತದ ಬೆಳೆಗಳೆಲ್ಲವೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು. ಜೊತೆಗೆ ತರಕಾರಿ ಬೆಳೆಯನ್ನ ಕೂಡ ಈ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ, ಅದು ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾನಿಯಾಗಿರುವುದು ನೋಡಬಹುದು. ದೃಶ್ಯದಲ್ಲಿ ಒಣಗಿ ಎಲ್ಲವೂ ಕೂಡ ಕೊಳೆತು ಹೋಗಿರುವಂತದ್ದು. ಈ ವರ್ಷ ಅಂದ್ರೆ ಮೆಣಸಿನಕಾಯಿಗೆ ಒಳ್ಳೆಯ ಬೆಲೆ ಕೂಡ ಇತ್ತು. ಅದೇ ಒಳ್ಳೆಯ ಬೆಲೆಯ ನಿರೀಕ್ಷೆಯಲ್ಲಿ ಕೂಡ ರೈತ ಇದ್ದ. ಆದ್ರೆ ಈ ರೀತಿಯಾದಂತಹ ನೀರಿನಿಂದಾಗಿ ಮಾರ್ಕಂಡೇಯ ನದಿಯಿಂದಾಗಿ ಈಗ ರೈತ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಆದ್ರೆ ಪ್ರತಿ ವರ್ಷ ಈ ಮಾರ್ಕಂಡೇಯ ಏನು ಪ್ರದೇಶದ ಏನು ನದಿ ಪಾತ್ರದ ಜನ ಏನಿದ್ದಾರೆ ಇದೇ ಒಂದು ಪರಿಸ್ಥಿತಿಯನ್ನ ಅನುಭವಿಸ್ತಾರೆ. ಆದ್ರೆ ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾದಂತಹ ಸಮಸ್ಯೆ ಏನು ಸ್ಪಂದಿಸುವ ಕೆಲಸವನ್ನ ಮಾಡಿಲ್ಲ. ಅದಕ್ಕೆ ಪ್ರಮುಖವಾದಂತ ಕಾರಣ ಈ ಮಾರ್ಕಂಡೇಯ ನದಿಗೆ ಎತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಒತ್ತಾಯ ಇದೆ. ಆದ್ರೆ ಹೂಳೆತ್ತುವ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ನದಿ ತನ್ನ ಒಡಲನ್ನ ಬಿಟ್ಟು ಮೇಲ್ಭಾಗದಲ್ಲಿ ಬಂದಂತಹ ಹಿನ್ನೆಲೆಯಲ್ಲಿ ಈ ಎಲ್ಲ ಬೆಳೆಗಳು ಈ ರೀತಿಯಾಗಿ ಒಣಗಿ ಕೊಳೆತು ಹೋಗ್ತಾ ಇದೆ. ಹೀಗಾಗಿ ರೈತರು ಹಾಕಿದಂತ ಬಂಡವಾಳ ಯಾವುದೇ ರೀತಿಯಾದಂತಹ ಕೈಗೆ ಸಿಗ್ತಾ ಇಲ್ಲ. ಈ ಭಾಗದಲ್ಲಿ ಪ್ರಮುಖ ಬೆಳೆಯನ್ನಾಗಿ ಕಬ್ಬನ್ನ ಬೆಳೀತಾರೆ, ಜೊತೆಗೆ ಭತ್ತವನ್ನ ಬೆಳೀತಾರೆ ಮತ್ತು ಮೆಣಸಿನಕಾಯಿಯನ್ನ ಬೆಳೀತಾರೆ. ಆದ್ರೆ ಈ ಬಾರಿ ಮೆಣಸಿನಕಾಯಿಗೆ ಒಳ್ಳೆಯ ಬೆಲೆ ಕೂಡ ಇತ್ತು. ಸುಮಾರು 600ಕ್ಕೂ ಅಧಿಕ ಅಂದ್ರೆ 10 ಕೆಜಿಗೆ 600ಕ್ಕೂ ಅಧಿಕ ಬೆಳೆ ಏನು ದರ ಇತ್ತು. ಆದ್ರೆ ಆ ದರ ಕೂಡ ಕೈಗೆ ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿಯಾಗಿ ಒಣಗಿ ಸಂಪೂರ್ಣವಾಗಿ ಹಾನಿಯಾಗಿದೆ. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪೇಟ, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ನಾನಾ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ದು ನಾನಾ ಭಾಗದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ಮಾರ್ಕಂಡೇಯ ನದಿಯ ಅಬ್ಬರಕ್ಕೆ ಆ ನದಿ ಪಾತ್ರದಲ್ಲಿ ಇರುವಂತಹ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು. ಸದ್ಯ ನಾನು ಇರುವಂತಹ ಸ್ಥಳ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಅನ್ನೋ ಒಂದು ಗ್ರಾಮದ ಜಮೀನಿನಲ್ಲಿದ್ದೇನೆ. ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲಿ ಇರುವಂತಹ ಬೆಳೆಗಳು ಯಾವ ರೀತಿ ಆಗಿದೆ ಅನ್ನೋದನ್ನ ಇಲ್ಲೇ ಪ್ರತ್ಯಕ್ಷವಾಗಿ ತೋರಿಸುವ ಕೆಲಸವನ್ನು ಕೂಡ ಮಾಡ್ತೇನೆ. ಕಳೆದ 15 ದಿನಗಳಿಂದ ಕೂಡ ನಿರಂತರವಾಗಿ ಪಶ್ಚಿಮ ಘಟ್ಟ ಪ್ರದೇಶ ಇರಬಹುದು ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಈ ಏನು ಮಾರ್ಕಂಡೇಯ ನದಿ ಉಕ್ಕಿ ಹರಿದಿತ್ತು. ಜೊತೆಗೆ ಈ ಎಲ್ಲ ಜಮೀನುಗಳು ಏನು ನಾನು ನಿಂತಿದ್ದೇನೆ ಈ ಎಲ್ಲ ಜಮೀನು ಕೂಡ ಜಲಾವೃತ ಆಗಿತ್ತು. ಇಲ್ಲಿ ಬೆಳೆದಂತಹ ಮೆಣಸಿನಕಾಯಿ ಬೆಳೆ ಇರಬಹುದು, ಗೋವಿನ ಜೋಳ ಇರಬಹುದು, ಕಬ್ಬು, ಭತ್ತ ಸೇರಿದಂತೆ ವಿವಿಧ ತಳಿಯ ಭತ್ತದ ಬೆಳೆಗಳೆಲ್ಲವೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು. ಜೊತೆಗೆ ತರಕಾರಿ ಬೆಳೆಯನ್ನ ಕೂಡ ಈ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ, ಅದು ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾನಿಯಾಗಿರುವುದು ನೋಡಬಹುದು. ದೃಶ್ಯದಲ್ಲಿ ಒಣಗಿ ಎಲ್ಲವೂ ಕೂಡ ಕೊಳೆತು ಹೋಗಿರುವಂತದ್ದು. ಈ ವರ್ಷ ಅಂದ್ರೆ ಮೆಣಸಿನಕಾಯಿಗೆ ಒಳ್ಳೆಯ ಬೆಲೆ ಕೂಡ ಇತ್ತು. ಅದೇ ಒಳ್ಳೆಯ ಬೆಲೆಯ ನಿರೀಕ್ಷೆಯಲ್ಲಿ ಕೂಡ ರೈತ ಇದ್ದ. ಆದ್ರೆ ಈ ರೀತಿಯಾದಂತಹ ನೀರಿನಿಂದಾಗಿ ಮಾರ್ಕಂಡೇಯ ನದಿಯಿಂದಾಗಿ ಈಗ ರೈತ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಆದ್ರೆ ಪ್ರತಿ ವರ್ಷ ಈ ಮಾರ್ಕಂಡೇಯ ಏನು ಪ್ರದೇಶದ ಏನು ನದಿ ಪಾತ್ರದ ಜನ ಏನಿದ್ದಾರೆ ಇದೇ ಒಂದು ಪರಿಸ್ಥಿತಿಯನ್ನ ಅನುಭವಿಸ್ತಾರೆ. ಆದ್ರೆ ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾದಂತಹ ಸಮಸ್ಯೆ ಏನು ಸ್ಪಂದಿಸುವ ಕೆಲಸವನ್ನ ಮಾಡಿಲ್ಲ. ಅದಕ್ಕೆ ಪ್ರಮುಖವಾದಂತ ಕಾರಣ ಈ ಮಾರ್ಕಂಡೇಯ ನದಿಗೆ ಎತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಒತ್ತಾಯ ಇದೆ. ಆದ್ರೆ ಹೂಳೆತ್ತುವ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ನದಿ ತನ್ನ ಒಡಲನ್ನ ಬಿಟ್ಟು ಮೇಲ್ಭಾಗದಲ್ಲಿ ಬಂದಂತಹ ಹಿನ್ನೆಲೆಯಲ್ಲಿ ಈ ಎಲ್ಲ ಬೆಳೆಗಳು ಈ ರೀತಿಯಾಗಿ ಒಣಗಿ ಕೊಳೆತು ಹೋಗ್ತಾ ಇದೆ. ಹೀಗಾಗಿ ರೈತರು ಹಾಕಿದಂತ ಬಂಡವಾಳ ಯಾವುದೇ ರೀತಿಯಾದಂತಹ ಕೈಗೆ ಸಿಗ್ತಾ ಇಲ್ಲ. ಈ ಭಾಗದಲ್ಲಿ ಪ್ರಮುಖ ಬೆಳೆಯನ್ನಾಗಿ ಕಬ್ಬನ್ನ ಬೆಳೀತಾರೆ, ಜೊತೆಗೆ ಭತ್ತವನ್ನ ಬೆಳೀತಾರೆ ಮತ್ತು ಮೆಣಸಿನಕಾಯಿಯನ್ನ ಬೆಳೀತಾರೆ. ಆದ್ರೆ ಈ ಬಾರಿ ಮೆಣಸಿನಕಾಯಿಗೆ ಒಳ್ಳೆಯ ಬೆಲೆ ಕೂಡ ಇತ್ತು. ಸುಮಾರು 600ಕ್ಕೂ ಅಧಿಕ ಅಂದ್ರೆ 10 ಕೆಜಿಗೆ 600ಕ್ಕೂ ಅಧಿಕ ಬೆಳೆ ಏನು ದರ ಇತ್ತು. ಆದ್ರೆ ಆ ದರ ಕೂಡ ಕೈಗೆ ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿಯಾಗಿ ಒಣಗಿ ಸಂಪೂರ್ಣವಾಗಿ ಹಾನಿಯಾಗಿದೆ. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪೇಟ, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ನಾನಾ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ದು ನಾನಾ ಭಾಗದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ.
ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ಮಾರ್ಕಂಡಯ್ಯ ನದಿಯ ಅಬ್ಬರಕ್ಕೆ ಆ ನದಿ ಪಾತ್ರದಲ್ಲಿ ಇರುವಂತಹ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು. ಸದ್ಯ ನಾನು ಇರುವಂತಹ ಸ್ಥಳ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಅನ್ನೋ ಒಂದು ಗ್ರಾಮದ ಜಮೀನಿನಲ್ಲಿದ್ದೇನೆ. ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲಿ ಇರುವಂತಹ ಬೆಳೆಗಳು ಯಾವ ರೀತಿ ಆಗಿದೆ ಅನ್ನೋದನ್ನ ಇಲ್ಲೇ ಪ್ರತ್ಯಕ್ಷವಾಗಿ ತೋರಿಸುವ ಕೆಲಸವನ್ನು ಕೂಡ ಮಾಡ್ತೇನೆ. ಕಳೆದ 15 ದಿನಗಳಿಂದ ಕೂಡ ನಿರಂತರವಾಗಿ ಪಶ್ಚಿಮ ಘಟ್ಟ ಪ್ರದೇಶ ಇರಬಹುದು ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಈ ಏನು ಮಾರ್ಕಂಡೇಯ ನದಿ ಉಕ್ಕಿ ಹರಿದಿತ್ತು. ಜೊತೆಗೆ ಈ ಎಲ್ಲ ಜಮೀನುಗಳು ಏನು ನಾನು ನಿಂತಿದ್ದೇನೆ ಈ ಎಲ್ಲ ಜಮೀನು ಕೂಡ ಜಲಾವೃತ ಆಗಿತ್ತು. ಇಲ್ಲಿ ಬೆಳೆದಂತಹ ಮೆಣಸಿನಕಾಯಿ ಬೆಳೆ ಇರಬಹುದು, ಗೋವಿನ ಜೋಳ ಇರಬಹುದು, ಕಬ್ಬು, ಭತ್ತ ಸೇರಿದಂತೆ ವಿವಿಧ ತಳಿಯ ಭತ್ತದ ಬೆಳೆಗಳೆಲ್ಲವೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು. ಜೊತೆಗೆ ತರಕಾರಿ ಬೆಳೆಯನ್ನ ಕೂಡ ಈ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ, ಅದು ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾನಿಯಾಗಿರುವುದು ನೋಡಬಹುದು. ದೃಶ್ಯದಲ್ಲಿ ಒಣಗಿ ಎಲ್ಲವೂ ಕೂಡ ಕೊಳೆತು ಹೋಗಿರುವಂತದ್ದು. ಈ ವರ್ಷ ಅಂದ್ರೆ ಮೆಣಸಿನಕಾಯಿಗೆ ಒಳ್ಳೆಯ ಬೆಲೆ ಕೂಡ ಇತ್ತು. ಅದೇ ಒಳ್ಳೆಯ ಬೆಲೆಯ ನಿರೀಕ್ಷೆಯಲ್ಲಿ ಕೂಡ ರೈತ ಇದ್ದ. ಆದ್ರೆ ಈ ರೀತಿಯಾದಂತಹ ನೀರಿನಿಂದಾಗಿ ಮಾರ್ಕಂಡೇಯ ನದಿಯಿಂದಾಗಿ ಈಗ ರೈತ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಆದ್ರೆ ಪ್ರತಿ ವರ್ಷ ಈ ಮಾರ್ಕಂಡೇಯ ಏನು ಪ್ರದೇಶದ ಏನು ನದಿ ಪಾತ್ರದ ಜನ ಏನಿದ್ದಾರೆ ಇದೇ ಒಂದು ಪರಿಸ್ಥಿತಿಯನ್ನ ಅನುಭವಿಸ್ತಾರೆ. ಆದ್ರೆ ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾದಂತಹ ಸಮಸ್ಯೆ ಏನು ಸ್ಪಂದಿಸುವ ಕೆಲಸವನ್ನ ಮಾಡಿಲ್ಲ. ಅದಕ್ಕೆ ಪ್ರಮುಖವಾದಂತ ಕಾರಣ ಈ ಮಾರ್ಕಂಡೇಯ ನದಿಗೆ ಹೂಳು ಎತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಒತ್ತಾಯ ಇದೆ. ಆದ್ರೆ ಹೂಳೆತ್ತುವ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ನದಿ ತನ್ನ ಒಡಲನ್ನ ಬಿಟ್ಟು ಮೇಲ್ಭಾಗದಲ್ಲಿ ಬಂದಂತಹ ಹಿನ್ನೆಲೆಯಲ್ಲಿ ಈ ಎಲ್ಲ ಬೆಳೆಗಳು ಈ ರೀತಿಯಾಗಿ ಒಣಗಿ ಕೊಳೆತು ಹೋಗ್ತಾ ಇದೆ. ಹೀಗಾಗಿ ರೈತರು ಹಾಕಿದಂತ ಬಂಡವಾಳ ಯಾವುದೇ ರೀತಿಯಾದಂತಹ ಕೈಗೆ ಸಿಗ್ತಾ ಇಲ್ಲ. ಈ ಭಾಗದಲ್ಲಿ ಪ್ರಮುಖ ಬೆಳೆಯನ್ನಾಗಿ ಕಬ್ಬನ್ನ ಬೆಳೀತಾರೆ, ಜೊತೆಗೆ ಭತ್ತವನ್ನ ಬೆಳೀತಾರೆ ಮತ್ತು ಮೆಣಸಿನಕಾಯಿಯನ್ನ ಬೆಳೀತಾರೆ. ಆದ್ರೆ ಈ ಬಾರಿ ಮೆಣಸಿನಕಾಯಿಗೆ ಒಳ್ಳೆಯ ಬೆಲೆ ಕೂಡ ಇತ್ತು. ಸುಮಾರು 600ಕ್ಕೂ ಅಧಿಕ ಅಂದ್ರೆ 10 ಕೆಜಿಗೆ 600ಕ್ಕೂ ಅಧಿಕ ಬೆಳೆ ಏನು ದರ ಇತ್ತು. ಆದ್ರೆ ಆ ದರ ಕೂಡ ಕೈಗೆ ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿಯಾಗಿ ಒಣಗಿ ಸಂಪೂರ್ಣವಾಗಿ ಹಾನಿಯಾಗಿದೆ. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.